ಭಾರತೀಯ ಜನತಾ ಪಾರ್ಟಿಗೆ ಒಂದು ಕ್ರೆಡಿಟ್ ಯಾಕೆ ಕೊಡ್ತೀನಿ ಅಂತಂದ್ರೆ, ಬಾಬಾ ಸಾಹೇಬ್ರಿಗೆ ಎಲ್ಲೆಲ್ಲಿ ಅವಮಾನ ಆಗಿತ್ತೋ ಅಲ್ಲೆಲ್ಲ ಗೌರವ ಕೊಟ್ಟಿದ್ದ. ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಂತ ಜಾಗ ಇದೆಯಲ್ಲ ಸರ್, ಡೆಲ್ಲಿ ನಂಬರ್ 26 ಅಲಿಪುರ್ ರೋಡ್ ಅಲ್ಲಿದ್ದು. ಅವ್ರು ತೀರ್ಕೊಂಡ ಮೇಲೂ ಅವರ ಪತ್ನಿ ಶ್ರೀಮತಿ ಸಬಿತಾ ಅಂಬೇಡ್ಕರ್ ಅಲ್ಲಿ ವಾಸವಾಗಿತ್ತು. ಅವ್ರನ್ನ ಹೊರಗಡೆ ಎತ್ತಿಸ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದಾಗ ಅದನ್ನ ರಾಷ್ಟ್ರೀಯ ಸ್ಮಾರಕ ಮಾಡ್ಬೇಕು ಅಂತ ಅಕ್ವೈರ್ ಮಾಡ್ಕೊಂಡ್ಬಿಟ್ರು ಇಡೀ ಜಾಗನ. 2004ರಲ್ಲಿ ಸರ್ಕಾರ ಹೋಯ್ತು, UPA ಸರ್ಕಾರ ಬಂತು. 2004ರಿಂದ 2013ವರೆಗೆ ಎಷ್ಟು ವರ್ಷ ಸರ್? 10 ವರ್ಷ UPA ಸರ್ಕಾರ. ಹಿಂದೆ ಇದ್ದಂತ NDA ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ಹೊಂದಿದ ಸ್ಥಳವನ್ನ ಅಕ್ವೈರ್ ಮಾಡ್ಕೊಂಡು ರಾಷ್ಟ್ರೀಯ ಸ್ಮಾರಕ ಮಾಡಿ ಅಂತ ತೀರ್ಮಾನ ಮಾಡಿದ್ದಾರೆ. ಎತ್ಕೊಂಡ್ಬಂದ್ರೆ ಅದ್ರ ಫೈಲು. ಬಾಬಾ ಸಾಹೇಬ್ರಿಗೆ ನಾವು ಅವಮಾನ ಮಾಡಿದೀವಿ, ದೊಡ್ಡ ಗೌರವ ಕೊಡ್ಬೇಕು ಅಂತ ಕೊಟ್ರ 10 ವರ್ಷ ಆ ಫೈಲ್ ನ ತೆಗ್ದೇ ನೋಡಿಲ್ಲ. ಆ ಫೈಲ್ ನ ಮತ್ತೆ ಮೇಲೆ ಕೆತ್ಕೊಂಡಿದ್ದು ಯಾರು ಗೊತ್ತಾ? ಸಾಮಾನ್ಯ ನರೇಂದ್ರ ಮೋದಿ. ಆ ಫೈಲ್ ತೆಗೆದು ಅಲ್ಲೊಂದು ರಾಷ್ಟ್ರೀಯ ಸ್ಮಾರಕವನ್ನ ಕಟ್ಲಿಕ್ಕೆ ಶಂಕುಸ್ಥಾಪನೆ ಮಾಡಿ 2017ರಲ್ಲಿ ಉದ್ಘಾಟನೆ ಮಾಡಿದ್ರು. ನೀವು ಹೋಗಿ ನೋಡ್ಕೊಂಡು